ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. 100% ನಾವು ಖಂಡಿತವಾಗಿ ಅದಕ್ಕೆ ಅಲ್ಲ. ಈಗ ಇದರಲ್ಲಿ ಇನ್ನ ಸಿಒಡಿ ತನಿಖೆ ಯಾಕೆ, ಸಿಐಡಿ ತನಿಖೆ ಯಾಕೆ 100% ಅಂದ್ರೆ ಈಗ ಈಗಾಗಲೇ ಕೂಡ ಈಗ ನಾವು ಎಫ್ಐಆರ್ ಆಗಿದ ತಕ್ಷಣ ಕ್ರಮ ಆಗ್ಬೇಕಾಗಿತ್ತು. ಎಫ್ಐಆರ್ ಆದ್ಮೇಲೆ ಕ್ರಮ ಆಗಿಲ್ಲ. ಖಂಡಿತವಾಗಿ ಮಾಡ್ತೀವಿ ನಾವು. ಇವತ್ತು ರಿಪೋರ್ಟ್ ಬರುತ್ತೆ. ಇವತ್ತು ಸಿಐಡಿ 100% ಅವ್ರ ಮೇಲೆ ಯಾವುದೇ ಇವಾಗ ಅವರು ಎಫ್ಐಆರ್ ನಮಗೆ FSL ಬರ್ಬೇಕಂದ್ರೆ ಕಾಯ್ತಾ ಇದೀವಿ. FSL ರಿಪೋರ್ಟ್ ಬರಬೇಕು. ಎಫ್ಐಆರ್ ಆಗಿದೆ ಅಂದ್ಮೇಲೆ FSL ರಿಪೋರ್ಟ್ ಏನು ಸರ್? ಹಣ ವರ್ಗಾವಣೆ ಆಗಿದೆ, ಒಂದು ಜೀವ ಕೂಡ ಹೋಗಿದೆ. ಇಷ್ಟಾದ್ರೂ ಸಚಿವರ ಗಮನಕ್ಕೆ ಬಂದಿಲ್ಲ ಅಂತ. ಇಲ್ಲ ನನಗೆ ಸಚಿವರ ವೈಫಲ್ಯ ಈ ಇಲಾಖೆಯಲ್ಲಿ ಹಿಡಿತಾ ಇಲ್ಲ ಅಂತ ಅನ್ನೋದು ಗೊತ್ತಾಗ್ತಾ ಇದೆ. 100% ನನ್ನ ವೈಫಲ್ಯ ಅನ್ನೋದಕ್ಕಿಂತ ಜಾಸ್ತಿಯಾಗಿ ಅಧಿಕಾರಿಗಳು ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತೇಳಿ ನನಗೂ ಕೂಡ ಇವತ್ತು ಶಾಕ್ ಆಗಿದೆ. ಇವತ್ತು ಇಷ್ಟು ದೊಡ್ಡ ಮಟ್ಟದ ಅಮೌಂಟನ್ನ, ಇಷ್ಟು ದೊಡ್ಡ ಮೊತ್ತವನ್ನ ನನ್ನ ಗಮನಕ್ಕೆ ಬಾರ್ದೇನೆ ಹೆಂಗ್ ಮಾಡಿದಾರೆ ಅಂತೇಳಿ ನಾನು ಕೇಳಿದಾಗ ಅವರು ನನಗಿನ್ನ ಇದುವರೆಗೂ ಇನ್ನ ಸಿಗ್ಲಿಲ್ಲ. ಇನ್ನ ಅವರು MD ಅವರು ನನಗಿನ್ನ ಗಮನಕ್ಕೆ ತಂದಿದ್ದು ಬರೀ FSL ರಿಪೋರ್ಟ್ ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳಿದ್ರು. ಸರ್ ನಾನು ಕಂಪ್ಲೇಂಟ್ ಮಾಡಿ ಬರ್ತೀನಿ, ಆಮೇಲೆ ನಿಮ್ಗೆ FSL ಬಂದ್ಮೇಲೆ ನಿಮ್ಗೆಲ್ಲ ಗೊತ್ತಾಗುತ್ತೆ ಅಂತ ಹೇಳಿದರೆ ನಾವು ಕಾಯ್ತಾ ಇದೀವಿ. ತಪ್ಪು 100%. ಅದಕ್ಕೆ ನಾವು ಈಗಾಗಲೇ ಕೂಡ ನಾವು ನಿನ್ನೆ ಈಗಾಗಲೇ ಕೂಡ ನಾವು ಮುಖ್ಯಮಂತ್ರಿ ಜೊತೆ ಕೂಡ ನಾವೆಲ್ಲ ಕೂಡ ಅಧಿಕಾರಿಗಳ ಜೊತೆಗೆ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರ ಜೊತೆ ಕೂಡ ನಾವೆಲ್ಲ ಕುಂತು ನಾವು ಮಾತಾಡ್ಕೊಂಡಿದ್ದೀವಿ. ಫಸ್ಟ್ ನಮ್ಮ ಏಮ್ ಇರೋದು ನಮ್ಮ ಅಮೌಂಟ್ನ ಟ್ರಾನ್ಸ್ಫರ್ ಮಾಡೋದು. ನಾವು ನಮ್ಮ ಬ್ಯಾಂಕ್ ಅಂದ್ರೆ ನಮ್ಮ ಸರ್ಕಾರದ ಹಣವನ್ನ ಎಲ್ಲಿ ಕೂಡ ಹೋಗ್ಲಾರ್ದಂತಾನೆ ಅದನ್ನ ನಮ್ಮ ಅಕೌಂಟಿಗೆ ಮತ್ತೆ ವಾಪಸ್ ತರಿಸ್ಕೊಳ್ಳೋದು ಬಹಳ ದೊಡ್ಡ ನಮ್ಮ ಟಾಸ್ಕ್ ಆಗಿದೆ. ಇವತ್ತು ಸಾಯಂಕಾಲದ ಡೆಡ್ ಲೈನ್ ಕೊಟ್ಟಿದ್ವು 6 ಗಂಟೆ ಒಳಗಡೆನೆ. ತಾವು ಮಾಡಲಿಲ್ಲ ಅಂದ್ರೆ ತಮ್ಮ ಎಲ್ಲ ಬ್ಯಾಂಕಿನ ಚೇರ್ಮನ್ ಇಂದ ಹಿಡಿದು, ಡೈರೆಕ್ಟರ್ ಇಂದ ಹಿಡಿದು, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅವರ ಚೇರ್ಮನ್ ಇಂದ ಹಿಡಿದು ಎಲ್ಲಾ ಅಧಿಕಾರಿಗಳ ಮೇಲೆ ನಾವು ಇವತ್ತು FIR ಮಾಡ್ತಾ ಇದೀವಿ. 6 ಗಂಟೆವರೆಗೆ ನಾವು ಕೊಟ್ಟಿದ್ದೀವಿ. 6 ಗಂಟೆ ಒಳಗೆ ಹಣ ಹಿಂದಿರುಗಿಸ್ತೀವಿ ಅಂತ ಹೇಳಿದ್ದಾರೆ. ಅದರಲ್ಲಿ ಇನ್ನೊಂದು ತಾವು ಹೇಳ್ದಂಗೆನೆ ಕೂಡ ಇವತ್ತು MD ಅವರ ಪಾತ್ರ, ಅವರ ಪಾತ್ರ ಇವತ್ತೇನಾದ್ರು CID ತನಿಖೆ ಕೊಟ್ಟ ಮೇಲೆ ಇಮ್ಮಿಡಿಯೇಟ್ ಏನಾದ್ರು ನಾಳೆನೆ ಬಂದ್ರೇನೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಮ ತಗೊಳ್ತೀವಿ. FIR ಯಾವ ರೀತಿ ಆಗಿದೆ, ಇವತ್ತು ಹೋಗಿದ್ದಾರೆ, ಅವನಿಗೆ ಯಾಕೆ ನೇಣಿಗೆ ಶರಣ ಆದ, ಇದರಲ್ಲಿ MD ಒತ್ತಡ ಏನನ್ನಿತ್ತ ಅಥವಾ ಇನ್ನೊಬ್ರು ಯಾರನ್ನ ಒತ್ತಡ ಮಾಡಿದಾರ ಅವನಿಗೆ, ಇವನ್ನೆಲ್ಲ ಕೂಡ ಪರಿಶೀಲನೆ ಮಾಡಬೇಕಲ್ಲ. ನಾವು ಕ್ರಮ ತೆಗೆದುಕೊಳ್ಳೋದಂತೂ ಇದನ್ನು ಯಾವುದೇ ಕಾರಣಕ್ಕೂ MD ಮೇಲೆ ಸಾಫ್ಟ್ ಕಾರ್ನರ್ ಇಲ್ಲ, ಇನ್ನೊಬ್ಬ ಅಧಿಕಾರಿ ಮೇಲಿಲ್ಲ, ಇನ್ನೊಬ್ಬರ ಮೇಲಿಲ್ಲ. ನಾವು ಖಂಡಿತವಾಗಿ ಕೂಡ ಕಠಿಣ ಕ್ರಮ ತಗೊಳ್ಳೋಕೆ ನಾವು ನಿರ್ಧಾರ ಮಾಡಿದ್ವಿ. FSL ಅಂದ್ರೆ ಈ ರಿಪೋರ್ಟ್ ಬರಬೇಕಂತೇಳಿ ಇವತ್ತು ಹೋಗಿದ್ದಾರೆ. ಅವ್ರು ನಾಳೆ ಏನ್ ಮಾಡ್ತಿದ್ದಾರೆ, ಅಲ್ಲಿಂದ ಯಾತಕ್ಕಾಗಿ ಆಗಿದೆ, ಇವನ್ನೆಲ್ಲ ಕೂಡ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಒಬ್ಬ ನಮ್ಮ ಅಧಿಕಾರಿ, ಪಾಪ ಬಡ ಅಧಿಕಾರಿ, ಅವನ ಸಾವಿಗೆ ಬಹಳ ದೊಡ್ಡ ಇದಾಗುತ್ತೆ. ಇದರಲ್ಲಿ ಅವನ ಸಾವಿಗೆ ಯಾರಾದ್ರೂ ಕಾರಣರಾಗಿರ್ತಾರೆ, ಖಂಡಿತವಾಗಿ ನಾವು ಕ್ರಮ ಇಲ್ಲ. ಬರ್ತೀನಿ, ನಾನೇ ಹೋಗಿ ಬರ್ತೀನಿ. ನಮ್ಮ ಅಧಿಕಾರಿಗಳೆಲ್ಲ ಹೋಗಿದ್ದಾರೆ. ನಿನ್ನೆ ಕೂಡ ಕ್ರಿಮಿನೇಷನ್ ಅಲ್ಲಿ ಕೂಡ ಭಾಗಿಯಾಗಿದ್ದರು. ನಾನು ಕೂಡ ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡಿದೆ ನಿನ್ನೆ ಅವ್ರ ಮಿಸಸ್ ಹತ್ರ ಕೂಡ. ಅವರು ನಿನ್ನೆ ಎಲ್ಲ ಬಹಳ ದುಃಖದಲ್ಲಿದ್ದರು. ನಾನೇ ಹೋಗಿ ಬರ್ತೀನಿ. ನಾನು ಹೋಗ್ಬಿಟ್ಟು ಅವ್ರ ಮಕ್ಕಳನ್ನ ಮಾತಾಡಿಕೊಂಡು, ಅವ್ರ ಮಕ್ಕಳಿಗೆ, ಆ ತಾಯಿಗೆ ನಿಜವಾಗ್ಲೂ ಅವ್ರ ಮೇಲೆ ಡಿಪೆಂಡ್ ಇದಾರಂತ ಪಾಪ. ಅವರು ಕೂಡ ನಿನ್ನೆ ನನಗೆ ವರದಿ ನೋಡ್ತಾ ಇದ್ರೆ ಅವ್ರು ಯಾರೋ ತೀರ್ಕೊಂಡಾಗ ಕ್ರಿಮಿನೇಷನ್ಗೆ ಹೋಗಿ ಬರೋಷ್ಟೊಳಗಡೆ ಇವರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತೇಳಿ ಬಹಳ ದುಃಖ ಆಗುತ್ತೆ ಪಾಪ. ಯಾರಾದ್ರೂ ಕೂಡ ಅಧಿಕಾರಿ ಅಂತ ದೊಡ್ಡ ಅಂದ್ರೆ ಚಿಕ್ಕ ಅಧಿಕಾರಿ, ಅವನೇನು ದೊಡ್ಡ ಅಧಿಕಾರಿ ಕೂಡ ಅಲ್ಲ, ಇನ್ನು ಬಹಳ ದೊಡ್ಡ ಅಧಿಕಾರಿ ಅಂದ್ರೆ ಏನಾದ್ರೂ ಅನ್ಲಿಕ್ಕೆ ಅವನು ವ್ಯಾಪ್ತಿ. ಬಟ್ ಅವನಿಗೆ ಏನು ಒತ್ತಡದಿಂದ ಯಾವ ಬ್ಯಾಂಕರ್ ಅವ್ರು ಮಾಡಿದಾರೆ ನನ್ಗೆ ಬಹಳ ಇಂಪಾರ್ಟೆಂಟ್ ಆಗಿದೆ. ಇವತ್ತು ನಮ್ಮ ಎಲ್ಲ ಹಣವನ್ನ ಕೆಲವು ಬ್ಯಾಂಕ್ಗಳಲ್ಲಿ ಇಡ್ತೀವಿ. ನಾಟ್ ಓನ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲ, ಪ್ರತಿಯೊಂದು ಬ್ಯಾಂಕಲ್ಲಿ ಕೂಡ ನ್ಯಾಷನಲೈಸ್ ಬ್ಯಾಂಕಲ್ಲೇ ಇಡ್ತೀವಿ ನಾವು. ಎಲ್ಲಿ ಕೂಡ ನಾವು ಅದನ್ನ ಹಣವನ್ನು ಬೇರೆ ಬ್ಯಾಂಕ್ಗಳಿಗೆ ಮಾಡಲ್ಲ. ಯಾಕಂದ್ರೆ ಇಂಥ ಇದನ್ನ ತಗೊಂಡು ಅಲ್ಲಿನ ಡೆಪಾಸಿಟ್ ಅದಕ್ಕೆ ಬಂದರೆ ಕೂಡ ಅಲ್ಲಿರಂತ ಬರಂತ ನಮ್ಗೆ ಏನಾದರೂ ಡೆಪಾಸಿಟ್ಗೆ ನಮ್ಗೆ ಏನಾದರೂ ಇಂಟ್ರೆಸ್ಟ್ ಬಂದರೂ ಕೂಡ ನಾವು ಮತ್ತೆ ಸರ್ಕಾರಕ್ಕೆ ನಾವು ವಾಪಸ್ ತಗೊಂತೀವಿ. ಅದನ್ನು ಯಾರು ಕೂಡ ದುರುಪಯೋಗ ಮಾಡ್ಕೊಳ್ಳೋಕ್ಕಾಗಲ್ಲ. ಬಟ್ ಇದನ್ನು ಇಷ್ಟು ದೊಡ್ಡ ಜವಾಬ್ದಾರಿಯನ್ನ ಈ ಲೆಕ್ಕಾಧಿಕಾರಿ ಅಂದ್ರೆ ಚಂದ್ರಶೇಖರ್ ಅಂತ ಲೆಕ್ಕಾಧಿಕಾರಿ ಅದಕ್ಕೆ ಹೆಂಗ್ ತಗೊಂಡ ಅಂತೇಳಿ ಅವನು ಸಹಿ ಮಾಡಿ ಅಂದ್ರೆ ಅವನಿಗೆ ಪಾಸ್ಬುಕ್ ಇರುತ್ತೆ, SB ಅಕೌಂಟ್ ಅವನ ಹೆಸರು ಮೇಲೆ ಇರುತ್ತೆ. MD ಅನ್ನೋದಕ್ಕಿಂತ ಮುಖ್ಯವಾಗಿ ಅವನ ಹೆಸರು ಮೇಲೆ ಇರುತ್ತೆ. ಅದನ್ನ ಒತ್ತಡ ಮಾಡಿದ್ದು ಯಾರು ಅವ್ರು ಹೇಳಿದಾರಂತ ಅದು ನನಗೆ ಗೊತ್ತಿಲ್ಲ. ಮಹದೇವಪ್ಪ ಅವ್ರ ಬಗ್ಗೆ ಗೊತ್ತಿಲ್ಲ. ಇಲ್ಲ, ನಿಗಮ ನಮ್ಮ ವ್ಯಾಪ್ತಿಗೆ ಬರುತ್ತೆ. ಬಟ್ ಎಲ್ಲ ಅಮೌಂಟ್ ಇರುತ್ತೆ. ಬೇರೆ ಬೇರೆ ಇಲಾಖೆದು ಕೂಡ ಅಮೌಂಟ್ ಅಲ್ಲಿಗೆ ಬರ್ತಾ ಇರುತ್ತೆ. ಚಂದ್ರಶೇಖರ್ ಅವ್ರ ಹತ್ರ ಕೇಳಿದ್ರೆ ಆ ಮಾಹಿತಿ ತಮ್ಗೆ ಹೇಳ್ಬೇಕಾಗಿತ್ತು. ಒಂದ್ ವೇಳೆ ಈ ಸೂಸೈಡ್ ಆಗದೆ ಇದ್ರೆ ಈಗಾಗಲೇ ಅಧಿಕಾರಿಗಳ ಹಂತದಲ್ಲೇ ಮುಚ್ಚಾಕ್ತಿದ್ರು. ಹೌದೌದು, ಅದನ್ನೆಲ್ಲ ಇವತ್ತು ಅಲ್ಲಿ ಸೂಸೈಡ್ ಆಗಿದ್ದಕ್ಕೇನೆ ಇಲ್ಲಿ ಬಹಿರಂಗ ಆಯ್ತಿದ್ರಲ್ಲ.
ಕೇಳಿದೆ ಸರ್, ಯಾಕೆ ಮಾಹಿತಿ ಕೊಟ್ಟಿಲ್ಲ ಅಂತ ಅದು ಕೇಳಿದೆ. ನಾನು ಕೇಳಿದೆ ಎದಕ್ಕೆ ಇಲ್ಲ ಸರ್, ಇದು ಅಷ್ಟರೊಳಗೆ ನಾವು ಸೋಮವಾರದೊಳಗಡೆ ನಾವು ಮಾಡ್ತಾ ಇದ್ದೀವಿ, ನನಗೆ ಇದುವರೆಗೆ ಇನ್ನೂ ಸಿಗ್ಲಿಲ್ಲ ಇನ್ನು ಅವರು. ನಾವು ಇವತ್ತು ಸಾಯಂಕಾಲದೊಳಗಡೆ ಅವ್ರಿಗೆ ಡೆಡ್ಲೈನ್ ಮಾಡಿದ್ದೀವಿ. ವಾಪಸ್ ಬಂದು ನಿಮ್ಮ ಗಮನಕ್ಕೂ ತರ್ತಾ ಇರಲಿಲ್ಲ, ಯಾರ ಗಮನಕ್ಕೂ ಹಿಂಗೆ ಇದು. ಇದರಲ್ಲಿ ಮುಖ್ಯವಾಗಿ ದುಡ್ಡು ವಾಪಸ್ ಬಂದರೂ ಕೂಡ ಸಪೋಸ್ ಏನಾದರೂ MD ಇದರಲ್ಲಿ ಶಾಮೀಲಾಗಿದ್ರೆ, ಇದರಲ್ಲಿ ಏನು ಅವನು ಇವಾಗ FSL ಅಷ್ಟು ಧೈರ್ಯವಾಗಿ ಕೊಟ್ಟಿದ್ದಾನಂದ್ರೆ ನಾವು ನೋಡ್ಬೇಕು. ನಮಗೂ ಚಾಲೆಂಜ್ ಆಗಿದೆ ಇದನ್ನು. ಒಬ್ಬ ಇಲಾಖೆ ಅಧಿಕಾರಿ MD ಅವರ ನಕಲಿ ಸಹಿ ಆಗಿ ಹೋಗಿದೆ ಅಂತ ಅವರು ಮಾಡ್ತಾ ಇದ್ದಾರೆ. ಆಗಿದ್ರು ಕೂಡ ಮಾಹಿತಿ ಕೊಡದೇ ಇರೋದು ದೊಡ್ಡ ಅಫೆನ್ಸ್. ಅದ್ರ ಮೇಲೆ ನಾವು ಕ್ರಮ ತಗೊಂತೀವಿ. ನಾವು 100% ಆಕ್ಷನ್ ಆಗ್ಬೇಕಾಯ್ತು ಸರ್, ಆರೋಪ ಬಂದಿದೆ ಅಂತ. ಬಟ್ ಏನಾಗಿದೆ ಅಂದ್ರೆ ಇಲ್ಲಿ ಅವರು ನನಗೆ ನನ್ನ ಮಾಹಿತಿ ಇಲ್ದೇನೆ ಅಂತ ಕೊಟ್ಟಿದ್ದಾರಲ್ಲ, ಅವ್ರಿಗೂ ಒಂದು ಅವಕಾಶ ಟೈಮ್ ಕೊಟ್ಟಿದ್ದೀವಿ. ಇವತ್ತು CID ತನಿಖೆಯಲ್ಲಿ ಏನಾದರೂ ಇಲ್ಲ ಇವ್ರ ಗಮನಕ್ಕೆ ಬಂದು ಇದನ್ನು ಇವರು ಮುಖಾಂತರ ಇವ್ರ ಸಹಿ ಮೂಲಕನೇ ಬಂದಾಗಿದ್ದಾರೆ ಅಂದ್ರೆ ಖಂಡಿತವಾಗಿ ಅವ್ರ ಮೇಲೆ ಕ್ರಮ ತಗೊಂತೀವಿ. ಇದಕ್ಕೆ ಕೂಡ ಈಗಾಗಲೇ ಕೂಡ ನಾವು ನೋಡ್ತಾ ಇದೀವಿ. ಅದೇ ನನ್ನ ಇದಕ್ಕೆ ಬಹಳ ಮುಖ್ಯವಾದಂತ ಉದ್ದೇಶ ಅಂದ್ರೆ ಅಮೌಂಟ್ ಹಿಂದಿರುಗಿಸ್ಕೋಬೇಕು. ನಾವು ಅಧಿಕಾರಿ ಮೇಲೆ ಇವತ್ತೆಲ್ಲ ನಾಳೆ ಕ್ರಮ ತಗೊಂತೀವಿ ನಾವು. ಇಲ್ಲ ಈ ಓನ್ಲಿ ವಾಲ್ಮೀಕಿ ನಿಗಮ ಅಷ್ಟೇ. ಈ ನಿಗಮದಲ್ಲಿ ಬೇರೆ ಬೇರೆ ಇಲಾಖೆದಿಂದ ಕೂಡ ದುಡ್ಡು ಅಲ್ಲಿಗೆ ಬರ್ತಾ ಇರುತ್ತೆ. ಇಲ್ಲ ನನಗೆ ನಿಜವಾಗ್ಲೂ ಗೊತ್ತಾಗಿಲ್ಲ ನನಗೆ. ಬಟ್ ಇಲ್ಲ ರಾಜೇಶ್ ಸಾಹೇಬ್, ಇದರಲ್ಲಿ ಕೆಲವು ಏನಾಗ್ತಾವ ಅಂದ್ರೆ ಅಧಿಕಾರಿಗಳು, ಚಿಕ್ಕ ಮಟ್ಟದ ಅಧಿಕಾರಿಗಳ ಹತ್ರ ನಾನು ಮಾತಾಡಕ್ಕಾಗಲ್ಲ. ಸಣ್ಣ ಅಧಿಕಾರಿಗಳ ಹತ್ರ ಇದರಲ್ಲಿ MD ಅವರ ಮಟ್ಟ ಅಂದ್ರೆ ಸಚಿವರ ಗಮನಕ್ಕೆ ಅವ್ರು ತರಬೇಕಿತ್ತು. ಅದನ್ನ ನಾವು ಕ್ರಮ ತಗೊಂತೀವಿ. ನೀವು ಮೊದಲು ಅವ್ರನ್ನ ಸಸ್ಪೆಂಡ್ ಮಾಡಬೇಕಿತ್ತು. ಖಂಡಿತವಾಗಿ ಮಾಡ್ತೀವಿ. ನಂತರ ಯಾವಾಗ ನಂತರ ಅಂದ್ರೆ ನಿಮ್ ಗಮನಕ್ಕೆ ತರದೇ ಇರುವಂತ ಕರ್ತವ್ಯ ಲೋಪ ಇದೆಯಲ್ಲ ಸರ್, ಅದಕ್ಕೆ ಮೊದಲು ನೀವು ಕ್ರಮ ತಗೋಬೇಕಿತ್ತಲ್ವಾ? ನಾವು ತಗೊಂತೀವಿ ಅದನ್ನ. ಇವತ್ತೆಲ್ಲ ಇಲ್ಲಿ ತಗೊಂತೀವಿ. ಇವತ್ತು ನಮ್ಗೆ ಅದೇ ಹೇಳ್ತೀವಲ್ಲ, ಅದೆಲ್ಲದಕ್ಕಿಂತ ಇಲ್ಲ. ಎಸ್ ಅಲ್ಲಲ್ಲ, ಏನಾಗುತ್ತಂದ್ರೆ ನನ್ನ ಉದ್ದೇಶ ಏನಂದ್ರೆ ಸಾಯಂಕಾಲ 6 ಗಂಟೆವರೆಗೆ ನಾವು ನಮಗೆ ಹಣ ವರ್ಗಾಯಿಸಿ ನಮ್ಮ ಅಕೌಂಟಿಗೆ ಬರಬೇಕು. ಇವತ್ತು MDಗೆ ಬಹಳ ಇಂಪಾರ್ಟೆಂಟ್ ಇರುತ್ತೆ. MD ಅವರ ಇದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಅದಕ್ಕೆ ಇವತ್ತು ನಾವು ಬಿಟ್ಟಿದ್ದೀವಿ. ಬಟ್ ಇನ್ನೂ ಒಂದು ಸಂಜೆ ಮೇಲೆ ಇದಾಗುತ್ತಾ ಸರ್, MD ವಿರುದ್ಧ ಕ್ರಮ ಆಗುತ್ತಾ ಸಂಜೆ ಮೇಲೆ? ತಗೊಂತೀವಿ, ಇವತ್ತು ನೋಡ್ತೀವಿ ನಾವು. ಇನ್ನ ಏನ್ ಯಾರು ಇಲ್ಲ. ಯಾವ್ದು ಒಂದು CID ಕೊಟ್ಟ ಮೇಲೆ ಇಂಟರ್ನಲ್ ತನಿಖೆ ಅಂತ ಇರಲ್ಲ. ಒಂದೇ ತನಿಖೆ ಸರ್ಕಾರ ಯಾವ್ದಕ್ಕೆ ವಹಿಸ್ತೀವಿ ನಾವು ಅದಕ್ಕೆ ಮಾಡ್ತೀವಿ. ನಿಗಮಕ್ಕೆ ಇವಾಗ ನಾವು ಕಡಿವಾಣ ಹಾಕ್ತೀವಿ ಎಲ್ಲ ಇದನ್ನೆಲ್ಲ ಕೂಡ. ಇದು ಯಾವ್ದೋ ಗಮನಕ್ಕೆ ಬಂದಿಲ್ಲ, ಯಾರ ಗಮನಕ್ಕೂ ಬಂದಿಲ್ಲ ಅಂತಂದ್ರೆ ಇದು ಎಲ್ಲಾ ಹಂತದಲ್ಲೂ ಶಾಮೀಲಾಗಿದೆ ಅಂತ ಅನುಮಾನ ಬರ್ತದೆ. ಈಗ ನಿಮ್ ಗಮನಕ್ಕೆ ಇದುವರೆಗೆ ಏನೂ ಬಂದಿಲ್ಲ ಅಂತಂದ್ರೆ ನಿಮ್ ಇಲಾಖೆ ಪ್ರಿನ್ಸಿಪಲ್ ಸೆಕ್ರೆಟರಿ ಏನ್ ಮಾಡ್ತಾರೆ, ತಾವೇನ್ ಮಾಡ್ತಿದ್ರೆ ಸಂಬಂಧಪಟ್ಟ ಬೇರೆ ಬೇರೆ ಇಲಾಖೆಗಳಿಂದ ಮಾನಿಟರ್ ಮಾಡ್ತಾರೆ. ಅವರೆಲ್ಲ ಏನ್ ಮಾಡ್ತಿದ್ರೆ ಹಿಂದಿನ ವಿದ್ಯಾರ್ಥಿ ವಾಲ್ಮೀಕಿ ನಿಗಮದಲ್ಲಿ ಯಾವ್ದಾದ್ರು ಭೂಚೇತನ ಭೂ ಒಡೆತನ ಕಾರ್ಯಕ್ರಮ ಇದೇ ತರ ಅವ್ಯವಹಾರ ಆಗಿತ್ತು. ಆದ್ರೂ ಸಹ ಏನಾಗಿತ್ತು, ಅಲ್ಲಿ ಬೇರೆ ಬೇರೆ ಆಗಿತ್ತು, ಮತ್ತೇನಾಯ್ತು ಮುಚ್ಚಾಯ್ತು. ಪದೇ ಪದೇ ಈ ರೀತಿ ಆ ವಾಲ್ಮೀಕಿನಿಂದ ಆರೋಪ ಬರ್ತಾ ಇರೋದು. ಇಲ್ಲ, ನಾನು ಸಮಗ್ರವಾಗಿ ತನಿಖೆ ಮಾಡಿ ಅಲ್ಲಿರೋದಕ್ಕಾಗಿ ಬದಲಾವಣೆ ಮಾಡೋದಕ್ಕೆ ಕೆಲಸ ಮಾಡ್ತಾ ಇಲ್ಲ. ಈಗ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಾವು ನಿನ್ನೆ ಮೀಟಿಂಗ್ ಅಲ್ಲಿ ಮಾಡುವಂತ ಸಂದರ್ಭದಲ್ಲಿ ಇಂಥ ಹಗರಣ ಒಂದ್ಸರ್ತಿ APMC ಆಗಿತ್ತು ಅಂತ ಹೇಳಿದ್ರು. ಅದರಲ್ಲಿ ಕೂಡ ಹಣ ವರ್ಗಾವಣೆ ಮಾಡಿ ಬೇರೆ ಬೇರೆ ಕಡೆ ಕಳಿಸಿದಾಗ ಅವತ್ತು ಯಾವ ರೀತಿ ಮಾಡಿದಾರೆ ಅಂತ ಹೇಳಿ ನೋಡ್ತಾ ಇದೀವಿ. ಇವತ್ತೆಲ್ಲದು ತಮ್ಮ ಮಾಧ್ಯಮದವರ ಇವತ್ತೇನು ತಾವು ಏನು ಕೇಳ್ತಾ ಇದ್ರಲ್ಲ, ಇದರಲ್ಲಿ ತಪ್ಪಿತಸ್ಥರನ್ನಂತ ಬಿಡೋದು ಪ್ರಶ್ನೆ ಇಲ್ಲ. ಅದರಲ್ಲಿ ಮುಖ್ಯವಾಗಿ ನಮ್ಮ MD ವಿರುದ್ಧ ಕೂಡ ನಾನು ಕ್ರಮ ತಗೊಳ್ಳೋಕೆ ನಾನು ತಯಾರಾಗ್ತಾ ಇದ್ದಾರೆ. ಅಂದ್ರೆ ಅವರು ಇಲ್ಲ ಕೊಡ್ಲಿಲ್ಲ, ನನಗೆ ಕೊಡ್ಲಿ ಅಂದ್ರೆ ಅವರು ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ಅವರು ಕಂಪ್ಲೇಂಟ್ ಹೋಗ್ಬಿಟ್ಟು ನಂದು ಉದ್ದೇಶ ಇಷ್ಟೇ ನೋಡಿ, ನನಗೆ ಫಸ್ಟ್ ಅಮೌಂಟ್ ಹಿಂದಕ್ಕೆ ಬರಬೇಕು. ಈಗ ಇಡೀ ಹಗರಣದಲ್ಲಿ ನಿಮ್ಮ ಅಧಿಕಾರಿಗಳ ಪಾತ್ರ ಇದೆ ಅನ್ನೋದಾದ್ರೆ ಆ ಅಧಿಕಾರಿಗಳ ತಲೆದಂಡ ಇದುವರೆಗೂ ಆಗಿಲ್ಲ. ಅದಕ್ಕೆ ನಂದೇನಂದ್ರೆ ಅವರ ಡೆತ್ ನೋಟ್ ಅಲ್ಲಿ ಸಚಿವರ ಮೌಖಿಕ ಆದೇಶ ಅಂತ ಇರೋದ್ರಿಂದ ನೈತಿಕವಾಗಿ ನೀವು ಜವಾಬ್ದಾರರಾಗೋದ್ರಿಂದ ಅದಕ್ಕೆ ಸ್ಪಷ್ಟನೆ ಕೊಡುವಾಗ ಅಟ್ಲೀಸ್ಟ್ ನಿಮಗೆ ನಿಮ್ಮ ಗಮನಕ್ಕೆ ಬಂದಿಲ್ಲ, ಮೌಖಿಕವಾಗಿ ಹೇಳಿಲ್ಲ ಅಂದ್ರೆ ಇದು ಗಮನದಲ್ಲಿದ್ದಂತ MD ವಿರುದ್ಧ ಮೊದಲ ಕ್ರಮ ಆಗಿದ್ದಿದ್ರೆ ನಿಮ್ಮ ಸ್ಟೆಪ್ ಸರಿ ಇದೆ ಅಂತ. ಈಗ ನೀವೇ ಸ್ವಲ್ಪ ಹೆದರ್ತಾ ಇದ್ದೀರಾ. ಖಂಡಿತವಾಗಿ ಅವ್ರ ವಿರುದ್ಧ ನಾವು ಕ್ರಮ ತಗೊಂತೀವಿ. ಇನ್ನೊಂದು ಮುಖ್ಯವಾಗಿ ತಾವು ಹೇಳಿದ್ರಲ್ಲ, ನನ್ನ ಗಮನಕ್ಕೆ ತಂದಿಲ್ಲ ಅಂತೇಳಿ ಉದ್ದೇಶದಿಂದಾನೆ ಇವತ್ತು ನಾನು ಅವ್ರಿಗೆ ಆಲ್ರೆಡಿ ವಾರ್ನ್ ಮಾಡಿದ್ದೀವಿ. ಇವತ್ತು ಸಾಯಂಕಾಲವರೆಗೆ ಬಿಡ್ತೀವಿ. ನಾವು ಬಿಟ್ಟು ಒಂದ್ ವೇಳೆ ಮಾಡಿಲ್ಲ ಅಂದ್ರೆ ನಾಳೆ ಅವ್ರ ಮೇಲೆ ಅವ್ರ ವಿರುದ್ಧ ಅಲ್ಲ ನಮಗೆ ಅಮೌಂಟ್ ಬರಬೇಕು. ಕನಿಷ್ಠ ಪ್ರಕರಣ ಬೆಳಕಿಗೆ ಬಂದು 24 ಗಂಟೆ ಆದರೂ ಕೂಡ
ಸಚಿವರು ಈ ಪ್ರಕರಣದ ಬಗ್ಗೆ ರಿಯಾಕ್ಷನ್ ನೀಡದೆ ಇಲ್ಲ ನನಗೆ ಇನ್ನೊಂದು ಬೆಂಗಳೂರಿದ್ದು ಕೂಡ ಕದ್ದು ಮುಚ್ಚಿ ಓಡಾಡಿ ಇಲ್ಲ ಸರ್ ನಾನು ನಿನ್ನೆ ಬೇರೆಯವರು ಕೂಡ ಮಾತಾಡಿದ ಸಾಂತ್ವನ ಮಾತ್ರ ಅಧಿಕಾರಿ ಹೇಳ್ತಿಲ್ಲ ಕುಟುಂಬ ಹೇಳ್ತಿಲ್ಲ ಈಗ ನೀವು ಹೋಗ್ತೀರಿ ಅಂತ ಹೇಳ್ತಿರಲ್ಲ ನಿನ್ನೆ ಕಳಿಸಿದ್ರಿ ನಾನು ಒಂದು ಅನುಮಾನ ಮೂಡ್ತಾ ಇದೆ ಕದ್ದು ಮುಚ್ಚಿ ಯಾಕೆ ಓಡಾಡ್ತಿದ್ರಿ ನಾನು- ಯಾಕೆ ನಿಮ್ ಇಲಾಖೆ ರಿಯಾಕ್ಟ್ ಮಾಡಿಲ್ಲ ನಾನು ನಿನ್ನೆ ಎಲ್ಲ ತಿಳ್ಕೊಳ್ಳೋಕೆ ನನಗೆ ಸಾಯಂಕಾಲ ಆಯ್ತು. ಸಾಯಂಕಾಲದ ಮೇಲೆ ನಾನು ಇಬ್ರು ಮೂವರೆಗೆ ಮಾತಾಡಿದೆ. ನಾನು ಸರ್ ಹಿಂಗಿದೆ, ನಾಳೆ ಪ್ರೆಸ್ ಮೀಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಹೇಳಿದೆ. ಯಾಕಂದ್ರೆ ನನಗೆ ವಿಚಾರ ಗೊತ್ತಿಲ್ಲದಾಗ ನಾನೆಲ್ಲ ಫುಲ್ ಪ್ರಿಪೇರ್ ಆಗಿ ಬರ್ಬೇಕನ್ನೋದು ನನ್ನ ಉದ್ದೇಶ. ಯಾಕಂದ್ರೆ ಇದು ರಾಜ್ಯದ ಜನಕ್ಕೆ ಬೆಳಕು ಚೆಲ್ಲಬೇಕು, ನಾವು ಕೊಡಬೇಕು, ಇದನ್ನು ಉತ್ತರ ಕೊಡಬೇಕು ನಾನು. ಅದಕ್ಕೆ ನಾನು ನಿನ್ನೆ ಸಾಯಂಕಾಲವರೆಗೆ ನೋಡಿದೆ. 6:30ವರೆಗೆ ನನ್ನ ಮೀಟಿಂಗ್ ಆಯ್ತು. 6:30 ಮೀಟಿಂಗ್ ಅಲ್ಲಿ ಕೂಡ ಇದನ್ನ ನಾವು ತನಿಖೆ ಮಾಡ್ಬೇಕಂತೇಳಿ ನಿನ್ನೆ ಡಿಸೈಡ್ ಆಯ್ತು. ಸಿಐಡಿ ಕೂಡ ಈಗ ಆಲ್ರೆಡಿ ಕೂಡ ಶಿವಮೊಗ್ಗಕ್ಕೆ ಹೋಗಿದ್ದಾರೆ. ಅಲ್ಲಿಂದ ಯಾವ ಕಾರಣಕ್ಕಾಗಿದೆ ಇವನ್ನೆಲ್ಲ ಬರಬೇಕಲ್ಲ, ಅದ್ರ ಸಲುವಾಗಿ ವೇಟ್ ಮಾಡ್ತಾ ಇದೀವಿ. ಒಂದು ಮಾತ್ರ ಪಕ್ಕಾ ನಿಜ, ಇದರಲ್ಲಿ ಇವತ್ತೇನು ನಮ್ಮ MD ಅವರು ಶಾಮೀಲ್ ಆಗಿದ್ರೆ ಅಥವಾ ಅದನ್ನು FSL ರಿಪೋರ್ಟ್ ಬಂದ್ಮೇಲೆ ಅದನ್ನು ತಗೊಂತೀವಿ. ನನ್ನ ಗಮನಕ್ಕೆ ತಾರಲದೇ ಇದ್ದದಕ್ಕೆ ಅದಕ್ಕೆ ನನ್ನ ವ್ಯಾಪ್ತಿಯಲ್ಲಿ ಏನ್ ಬರುತ್ತೋ ಅದರ ಒಂದು ಕ್ರಮ ತಗೊಂಡು. ಪ್ರಮುಖವಾಗಿರ್ತಕ್ಕಂಥ ಅಧಿಕಾರಿ ಹೆಸರು ಮೆನ್ಷನ್ ಆಗಿದೆ, ನಿಮ್ಮ ಹೆಸರು ಮೆನ್ಷನ್ ಆಗಿದೆ. ಇಷ್ಟಿದ್ದು ಕೂಡ ತಾವು ಈ ಸ್ಥಾನ ಮುಂದುವರಿಲಿಕ್ಕೆ ಎಷ್ಟು ನೈತಿಕತೆ? ಇಲ್ಲ ಸರ್, ನನ್ನ ಹೆಸರು ಮೆನ್ಷನ್ ಆಗಿಲ್ಲ. ಮೌಖಿಕ ಆದೇಶ ಅಂತ ಹೇಳಿದ್ದಾರೆ. ನಿಮ್ಮ ರಾಜೀನಾಮೆಗೆ ಪ್ರತಿಪಕ್ಷ ಒತ್ತಾಯ ಮಾಡ್ತಾ ಇದೆ. ನೀವು ಸಚಿವರನ್ನು ಬಹಳ ಸ್ಪಷ್ಟವಾಗಿ ಪತ್ರದಲ್ಲಿ ಬರೆದಿದ್ದಾರೆ ಅವರು. ಹಾಗಾದ್ರೆ ಯಾವ ಸರ್ ಈಶ್ವರಪ್ಪ ಅವರ ಮೇಲೆ ಆರೋಪ ಬಂದಾಗ ಹೆಸರು ಉಲ್ಲೇಖ ಆಗಿದ್ರು ನೀವು ಹೋರಾಟ ಮಾಡಿದ್ರೆ ಅವ್ರು ರಾಜೀನಾಮೆ ಕೊಡೋಕೆ ಬಿಡಲಿಲ್ಲ. ಈಗ ಅದೇ ಪ್ರಶ್ನೆ ನಿಮ್ದು ನೈತಿಕತೆ ಪ್ರಶ್ನೆ ಬರ್ತದಲ್ಲ, ನೀವು ಬಟ್ ನಾನು ನೈತಿಕತೆ ಇದೆಯಾ ನಿಮಗೆ ಅಂತ ಪ್ರಶ್ನೆ. ಅದು ಖಂಡಿತವಾಗಿ ಇವತ್ತು ನಾವು ಪರಿಶೀಲನೆ ಮಾಡ್ತಾ ಇದೀವಲ್ಲ, ಅದರಲ್ಲಿ ಯಾವ ರೀತಿ ಮಾಡಿದ್ದಾರೆ, ನನ್ನ ಹೆಸರು ಯಾಕೆ ತಳಕ್ ಹಾಕಿದ್ದಾರೆ ನನಗೆ ಗೊತ್ತಾಗ್ತಿಲ್ಲ. ಅದನ್ನೇ ಇವತ್ತು ಸಿಐಡಿ ಕಳಿಸಿದ್ವಿ. ಅದೇ ರಾಜೀನಾಮೆ ಪ್ರಶ್ನೆ ಇಲ್ಲಲ್ಲ, ನನ್ನ ವ್ಯಾಪ್ತಿನೇ ಇಲ್ಲಲ್ಲ ಇದರಲ್ಲಿ. ಈಶ್ವರಪ್ಪ ಅವ್ರದ್ದು ಅದು ಯಾವ ರೀತಿ ನಡೆದಿದೆ ನನಗೆ ಗೊತ್ತಿಲ್ಲ. ನಿಮ್ಮ ಜಿಲ್ಲೆಯ ಸಂತೋಷ್ ಲಾಡ್ನಲ್ಲಿ ಇದೇ ತರ ಪ್ರಕರಣ, ಈಶ್ವರಪ್ಪನ ಇದೇ ತರ ಹೆಸರುಗಳನ್ನ ಸಚಿವ ಅಂದ ತಕ್ಷಣ ರಾಜೀನಾಮೆ ಒತ್ತಾಯ ಮಾಡಿದ್ರಿ. ಲಾಡ್ ಅವರು ರಾಜೀನಾಮೆ ಕೊಟ್ಟಿದ್ರು, ಈಶ್ವರಪ್ಪ ಅವರು ರಾಜೀನಾಮೆ ಕೊಟ್ಟಿದ್ರು. ಈಗ ನೀವು ಜಾರ್ಜ್ ಅವರು ರಾಜೀನಾಮೆ ಕೊಟ್ಟರು. ಗಂಭೀರವಾದ ಪ್ರಕರಣಗಳು ಬಂದರೂ ಕೂಡ ಈ ಸ್ಥಾನ ಮುಂದುವರಿತೀರಾ? ಅಲ್ಲ, ಖಂಡಿತವಾಗಿ ಪ್ರಕರಣಕ್ಕಿಂತ ಇವತ್ತು ಹೋಗಿದ್ದಾರೆ. ಇವತ್ತು ಸಿಐಡಿ ಹೋಗಿದೆ ಇವತ್ತು. ಅದರಲ್ಲಿ ಆ ಪ್ರಕರಣದಲ್ಲಿ ಯಾವ ರೀತಿ ಕೊಟ್ಟಿದೆ. ಆಮೇಲೆ ಅಲ್ಲಿನ SP ಅವರು, ಅಲ್ಲಿನ ಪೊಲೀಸ್ ಇಲಾಖೆ ಕೂಡ 3 ಜನದ ಮೇಲೆ FIR ಮಾಡಿದ್ದಾರೆ ಆಲ್ರೆಡಿ. ಇಲ್ಲ, ಯಾವುದೇ ಕಾರಣಕ್ಕೂ ನಾವು MD ಮೇಲೆ ಸಾಫ್ಟ್ ಕಾರ್ನರ್ ಅಂತಲ್ಲ. ಇದನ್ನ ಖಂಡಿತವಾಗಿ ಕೂಡ ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ತಗೊಂತೀವಿ. ಮುಖ್ಯವಾಗಿ ಆ ಕರ್ತವ್ಯವನ್ನ, ಅಲ್ಲಾಗಿರೋಂಥ ಲೋಪನ್ನ ನನ್ನ ಗಮನಕ್ಕೆ ತರಲಾರದಿರೋದು ಕೂಡ ಒಂದು ತಪ್ಪೆ. ಈಗ ನನಗೆ ಅದು ಸತ್ಯತೆ ಹೊರ ಬರುತ್ತಲ್ಲ. ನನ್ನ ಇವತ್ತು ಪರಿಶಿಷ್ಟ ಇಲಾಖೆ ಸಚಿವರು ಅಂತ ಹೇಳಿದ್ದಾರೆ. ನಾನು ಯಾವತ್ತು ಮಾತಾಡಿರ್ಬೇಕು ಅವ್ರಿಗೆ? ನಾನು ಹೇಳಿರ್ಬೇಕಲ್ಲ. ಅಲ್ಲ, ನಾನು ಒಬ್ಬ MDಗೆ ಹೇಳ್ಬೋದು. ನಾನು ತಪ್ಪಂತಲ್ಲ, ಸರಿ ಇರ್ಬೋದು ಅವ್ರ ಪ್ರಕಾರ. ಬಟ್ ನನ್ನ ಪ್ರಕಾರ ನನ್ನ ತಪ್ಪೇ ಇಲ್ಲಲ್ಲ ಇದರಲ್ಲಿ. ನನ್ನ ವ್ಯಾಪ್ತಿಗೆ ಬರಲ್ಲ. ನಾನು ಹೇಳಿ ನಿಮ್ಮ ವ್ಯಾಪ್ತಿಗೆ ಬರುತ್ತೆ ಸರ್, ನಿಮ್ಮ ವ್ಯಾಪ್ತಿಯಲ್ಲೇ ಆಗಿರೋದು ಇಲ್ಲ, ಗಮನಕ್ಕೆ ಬರದೇ ಇರಬಹುದು. ಎಸ್ ಅಲ್ಲ, ಅವ್ರಿಗೆ ಗಮನಕ್ಕೆ ಬಂದಿಲ್ಲ. ಆದ್ರೆ ಇವತ್ತು MD ಅವರ ಗಮನಕ್ಕೆ ಬಂದಾಗ ಅದನ್ನ ಸಚಿವರ ಗಮನಕ್ಕೆ ತರಬೇಕಾಗಿದ್ದ ಅವರ ಕರ್ತವ್ಯ. ಅದರಲ್ಲಿ ಅವ್ರು ಎಳೆಯುವುದರ ಕೂಡ ನೀವು ಮೊದಲ ಕ್ರಮವನ್ನು ಅವ್ರ ಮೇಲೆ ಮಾಡಿದ್ರೆ ಹಣ ಅವ್ರು ಇಲ್ದಿದ್ರು ಬರುತ್ತೆ ಸರ್. ನೀವು ವಾಪಸ್ ಬರ್ಬೇಕನ್ನೋ ಹಣ ನೀವು ಇಲಾಖೆ ಇವತ್ತು ಅವ್ರಿಗೆ ಇಲ್ದಿದ್ರು ಬರುತ್ತೆ. ಖಂಡಿತವಾಗಿ ಕೂಡ ನಾವು ಮಾಡ್ತೀವಿ. ನಿಮ್ಮ ಹೆಸರನ್ನ ಉಲ್ಲೇಖಿಸಕ್ಕೂ ನೀವು MD ಅವ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳದೆ ಇರುವಾಗ ಸಹಜವಾಗಿ ಅನುಮಾನ ನಿಮ್ಮ ಕ್ರಮ 100% ತಗೊಂತೀವಿ. ಯಾಕಂದ್ರೆ ಇದರಲ್ಲಿ CID ತನಿಖೆ ಆದ್ಮೇಲೆ ಅದರಲ್ಲಿ ಸತ್ಯಾಸತ್ಯತೆ ಇನ್ನೊಂದ್ಸಲ ಹೊರಗೆ ಸಾಫ್ಟ್ ಕಾರ್ನರ್ ಇಲ್ಲ ಸರ್. ಇಲ್ಲ, ಖಂಡಿತವಾಗಿ ಮಾಡೇ ಮಾಡ್ತೀವಿ. 100% ಅವ್ರ ಮೇಲೆ ಕ್ರಮ ತಗೊಂತೀವಿ. ಅದು ಕ್ರಮ ತಗೊಳ್ಳಕ್ಕೆ ಏನ್ ಮಾಡ್ಬೇಕು ನಾವು. ಯಾಕಂದ್ರೆ ಅಡ್ವಾನ್ಸ್ ಆಗಿ ನಾನು ಹೇಳ್ತಾ ಇಲ್ಲ ಅಷ್ಟೇ. ಇಲ್ಲ, ಯಾರು ಒತ್ತಡ ಇಲ್ಲ. ಯಾವುದೇ ಕಾರಣಕ್ಕೂ ಮುಂದುವರಿಯಲ್ಲ ಅಲ್ಲಿ. ಹೌದು, ಖಂಡಿತವಾಗಿ ನಾವು ಇವತ್ತು ಸಾಯಂಕಾಲದೊಳಗಡೆ ನಮ್ಮ ರಿಪೋರ್ಟ್ ಬರ್ತಾ ಇದೆ. ಹೌದೌದು, 4 ಅಲ್ಲ 10 ಜನ ಇದ್ರು ಕೂಡ ಅವ್ರ ಮೇಲೆ ತಗೊಂತೀವಿ. ಖಂಡಿತವಾಗಿ ತಗೊಂತೀವಿ. ಆಗ್ಲಿ, ಯಾಕಂದ್ರೆ ಸ್ವಲ್ಪ ಸಮಯ ಕೊಟ್ಟು ನಾವು ತಗೊಂತೀವಿ ಅದನ್ನೆಲ್ಲ ಕೂಡ. ಥ್ಯಾಂಕ್ ಯು ಸರ್. ಅದು ಗೊತ್ತಾಗಿಲ್ಲ ನನಗೆ. ಅದು ಭೂ ಹೊಡೆತದ್ದು ಎಲ್ಲಿವರೆಗೆ ಬಂದಿದೆ ಗೊತ್ತಾಗಿಲ್ಲ. ಬಟ್ ಇಲ್ಲ, ಭೂ ಹೊಡೆತ ಇಲ್ಲ ರಾಜ ಅವರ ಹೌದೌದು. ಅಲ್ಲ, ಇವಾಗ ಯಾವ್ದು ಭೂ ಹೊಡೆತ ನಾವು ನಿಲ್ಲಿಸ್ಬಿಟ್ಟಿದ್ದೀವಿ. ಯಾವುದೇ ಕಾರಣಕ್ಕೆ ಎಲ್ಲಿ ಕೊಡ್ತಾ ಇಲ್ಲ. ಅದಕ್ಕೆ ನಾವು ಒಂದ್ ವೇಳೆ ಭೂ ಹೊಡೆತನ ಕೊಡಬೇಕಂದ್ರೆ ನಾವು ಅಲ್ಲಿ ಹೋಗ್ಬಿಟ್ಟು ಇಲ್ಲ, ಹಂಗೆ ಇದೆ. ಅದನ್ನ ನಾವು ಮಾಡ್ತೀವಿ, ಅಲ್ಲ ತಗೊಂತೀವಿ. ಅದನ್ನ ತಗೊಂಡು ಇನ್ನೊಂದು ಅದರಲ್ಲಿ ಭೂ ಹೊಡೆತನ ಯೋಜನೆಯನ್ನು ಕೂಡ ನಾವು ಈಗಾಗಲೇ ಕೂಡ ಸ್ಟಾಪ್ ಮಾಡಿದ್ವಿ ಅದನ್ನ. ಯಾಕಂದ್ರೆ ಯಾರಾದ್ರೂ ಅವರಿಗೆ ಫಲಾನುಭವಿಗಳಿದ್ರೆ ಅವರು ವಿಡಿಯೋಗ್ರಾಫ್ ಮಾಡ್ಕೊಂಡು
ಅಲ್ಲಿಂದ ತನಿಖೆ ಮಾಡಿಕೊಂಡು ವಿಡಿಯೋಗ್ರಾಫ್ ಮಾಡಿ ಅವ್ರು ಕೊಟ್ಟಿದ್ರೆ ಮಾತ್ರ ಅವ್ರು ಕೊಡ್ತಾ ಇದ್ರು. ಇಲ್ಲಾಂದ್ರೆ ಅದನ್ನ ಮುಂದುವರಿಸ್ತೀವಿ. ಇನ್ನ ಬಂದಿಲ್ಲ, ಅದನ್ನ ಬಂದ್ಮೇಲೆ ಕೊಡ್ತೀವಿ ಅದನ್ನ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.